ಸಿ ಸೆಕ್ಷನ್ ಅಥವಾ ಸಿಸೇರಿಯನ್ ಈ ಒಂದು ಪದ ಕೇಳಿದ ತಕ್ಷಣ ಎಷ್ಟೊಂದು ಜನರಿಗೆ ಇದೊಂದು ಫೇಲ್ಯೂರ್ ಅನ್ನೋ ಭಾವನೆ ಬರುತ್ತೆ. ಆದರೆ ಒಂದು ನಿಮಿಷ, ಇದನ್ನ ಬೇರೆ ರೀತಿ ನೋಡಿದ್ರೆ ಹೇಗಿರ್ಬೋದು? ಇದನ್ನೊಂದು ವೈಫಲ್ಯ ಅಂತ ನೋಡೋ ಬದಲು ಆಧುನಿಕ ಮೆಡಿಕಲ್ ಸೈನ್ಸ್ನ ಒಂದು ದೊಡ್ಡ ಸಕ್ಸಸ್ ಸ್ಟೋರಿ ಅಂತ ನೋಡೋಣ ಬನ್ನಿ. ಈ ಮಾತುಕತೆಯಲ್ಲಿ ಸಿ ಸೆಕ್ಷನ್ ಹಿಂದಿರುವ ವಿಜ್ಞಾನ ಏನು, ಅದು ಹೇಗೆ ಲಕ್ಷಾಂತರ ಜೀವಗಳನ್ನು ಉಳಿಸಕ್ಕೆ ಕಾರಣವಾಯಿತು ಅಂತ ತಿಳ್ಕೊಳ್ಳೋಣ. ಡಾಕ್ಟರ್ ಪ್ರಶಾಂತ್ ಜಿ ಅವರ ಮಾತು ಇದನ್ನೇ ಎಷ್ಟು ಸುಂದರವಾಗಿ ಹೇಳುತ್ತೆ ನೋಡಿ. ಹೆರಿಗೆ ಅನ್ನೋದು ಒಂದು ಪ್ರಯಾಣ ಅಂದ್ಕೊಂಡ್ರೆ ಕೆಲವೊಮ್ಮೆ ಮುಖ್ಯ ದಾರಿ ಡೇಂಜರಸ್ ಆಗಿದ್ದಾಗ ಸೇಫ್ ಆಗಿರೋ ಬೇರೆ ದಾರಿ ಹಿಡಿಯೋದೇ ಬುದ್ಧಿವಂತಿಕೆ ಅಲ್ವಾ? ಸಿ ಸೆಕ್ಷನ್ ಅನ್ನೋದು ಅಂಥದ್ದೇ ಒಂದು ಸೇಫ್ ಎಮರ್ಜೆನ್ಸಿ ಎಕ್ಸಿಟ್. ಹಾಗಾದ್ರೆ ನಮ್ಮ ಈ ಪ್ರಯಾಣದಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಸಿ ಸೆಕ್ಷನ್ ಹೇಗೆ ಒಂದು ಮೆಡಿಕಲ್ ಮಿರಾಕಲ್ ಆಯಿತು, ಯಾವ ಕಂಡೀಷನ್ಗಳಲ್ಲಿ ಇದು ಕಂಪಲ್ಸರಿ ಆಗುತ್ತೆ, ಆಪರೇಷನ್ ಥಿಯೇಟರ್ ಒಳಗೆ ನಿಜವಾಗ್ಲೂ ಏನಾಗುತ್ತೆ, ಆಮೇಲಿನ ರಿಕವರಿ ಹೇಗಿರುತ್ತೆ, ಇದರ ಬಗ್ಗೆ ಇರೋ ತಪ್ಪು ಕಲ್ಪನೆಗಳು ಯಾವುದು, ಮತ್ತು ಕೊನೆಗೆ ಇದೆಲ್ಲದರ ಅಲ್ಟಿಮೇಟ್ ಗೋಲ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಮೊದಲು ಇದರ ಹಿಸ್ಟ್ರಿ ಕಡೆ ಸ್ವಲ್ಪ ನೋಡೋಣ. ಇವತ್ತು ಇಷ್ಟು ಸೇಫ್ ಅನ್ಸೋ ಈ ಪ್ರೊಸೀಜರ್ ಒಂದು ಕಾಲದಲ್ಲಿ ಎಷ್ಟು ರಿಸ್ಕಿ ಇತ್ತು ಗೊತ್ತಾ? ಇದರ ಐತಿಹಾಸಿಕ ಪಯಣ ನಿಜಕ್ಕೂ ಆಶ್ಚರ್ಯ ತರಿಸುತ್ತೆ. ಹಿಂದೆ ಅಂದ್ರೆ 1900ಕ್ಕೂ ಮೊದಲು ಗರ್ಭಾಶಯಕ್ಕೆ ಮೇಲಿಂದ ಕೆಳಕ್ಕೆ ಅಂದ್ರೆ ವರ್ಟಿಕಲ್ ಆಗಿ ಕಟ್ ಮಾಡಲಾಗ್ತಿತ್ತು. ಇದರಿಂದ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗಿ ತಾಯಿ ಮಗು ಇಬ್ಬರಿಗೂ ಪ್ರಾಣಾಪಾಯ ಇತ್ತು. ಆದರೆ 1920ರಲ್ಲಿ ಲೋವರ್ ಸೆಗ್ಮೆಂಟ್ ಸಿಸೇರಿಯನ್ ಸೆಕ್ಷನ್ ಅಥವಾ LSCS ಬಂತು. ಇದರಲ್ಲಿ ಗರ್ಭಾಶಯದ ಕೆಳಭಾಗದಲ್ಲಿ ಅಡ್ಡಲಾಗಿ ಕಟ್ ಮಾಡ್ತಾರೆ. ಈ ಒಂದು ಸಣ್ಣ ಬದಲಾವಣೆ ದೊಡ್ಡ ಕ್ರಾಂತಿಯನ್ನೇ ತಂದು. ಇದು ಕೇವಲ ಒಂದು ಸರ್ಜಿಕಲ್ ಟೆಕ್ನಿಕ್ ಆಗಿರಲಿಲ್ಲ, ಇದೊಂದು ಜೀವ ಉಳಿಸೋ ಆವಿಷ್ಕಾರವಾಗಿತ್ತು. ಹಾಗಾದ್ರೆ ಡಾಕ್ಟರ್ಸ್ ಯಾವಾಗ ಸಿ ಸೆಕ್ಷನ್ ಮಾಡಲೇಬೇಕು ಅಂತಾರೆ? ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಇದು ತಾಯಿ ಮತ್ತು ಮಗು ಇಬ್ಬರಿಗೂ ಅತ್ಯಂತ ಸುರಕ್ಷಿತ ಆಪ್ಷನ್ ಆಗಿರುತ್ತೆ. ಇದನ್ನು ನಾವು ಡೀಲ್ ಬ್ರೇಕರ್ಸ್ ಅಂತನೂ ಕರಿಬೋದು. ಮೊದಲು ತಿಳ್ಕೋಬೇಕಿರೋದು, ಸಿ ಸೆಕ್ಷನಲ್ಲಿ 2 ವಿಧ. ಒಂದು ಪ್ಲ್ಯಾಂಡ್ ಅಥವಾ ಎಲೆಕ್ಟಿವ್, ಅಂದ್ರೆ ಲೇಬರ್ ಪೇನ್ ಶುರುವಾಗೋ ಮೊದಲೇ ಪ್ಲಾನ್ ಮಾಡೋದು. ಇನ್ನೊಂದು ಎಮರ್ಜೆನ್ಸಿ, ಅಂದ್ರೆ ಡೆಲಿವರಿ ಟೈಮಲ್ಲಿ ತಾಯಿ ಅಥವಾ ಮಗುಗೆ ಏನಾದ್ರೂ ತೊಂದರೆ ಆದ್ರೆ ತಕ್ಷಣಕ್ಕೆ ತಗೊಳ್ಳೋ ನಿರ್ಧಾರ. ಸಿಂಪಲ್ಲಾಗಿ ಹೇಳೋದಾದ್ರೆ, ಒಂದು ರಿಸ್ಕ್ ಇದೆ ಅಂತ ಮೊದಲೇ ತಗೊಳ್ಳೋ ಸೇಫ್ಟಿ ಮೆಷರ್, ಇನ್ನೊಂದು ಇದ್ದಕ್ಕಿದ್ದಾಗ ಎದುರಾಗೋ ರಿಸ್ಕ್ನಿಂದ ಪಾರು ಮಾಡೋ ಸೇಫ್ಟಿ ಮೆಷರ್. ಮೊದಲ ಅನಿವಾರ್ಯ ಕಾರಣ ಸೆಫೆಲೋಪೆಲ್ವಿಕ್ ಡಿಸ್ಪ್ರಪೋರ್ಷನ್ ಅಂದ್ರೆ CPD. ಇದು ಸಿಂಪಲ್ ಫಿಸಿಕ್ಸ್. ಪೆಲ್ವಿಸ್ ಅಥವಾ ಸೊಂಟದ ಮೂಳೆನ ಒಂದು ಬಾಗ್ಲು ಅಂದ್ಕೊಳ್ಳಿ, ಮಗು ಆ ಬಾಗ್ಲಿಂದ ಬರೋ ಗೆಸ್ಟ್ ಅಂದ್ಕೊಳ್ಳಿ. ಈಗ ಗೆಸ್ಟ್ ಸೈಜ್ ಬಾಗಿಲಿಗಿಂತ ದೊಡ್ಡದಿದ್ರೆ ಎಷ್ಟೇ ಪ್ರಯತ್ನಿಸಿದ್ರೂ ಒಳಗೆ ಬರೋಕ್ಕಾಗಲ್ಲ. ಇಲ್ಲಿ ತಾಯಿಯ ಪ್ರಯತ್ನದ ಕೊರತೆ ಅಲ್ಲ, ಬದಲಾಗಿ ಸೈಜ್ ಮ್ಯಾಚ್ ಆಗ್ತಾ ಇಲ್ಲ ಅಷ್ಟೇ. ಎರಡನೇ ಕಾರಣ ಫೀಟಲ್ ಡಿಸ್ಟ್ರೆಸ್, ಅಂದ್ರೆ ಗರ್ಭದಲ್ಲಿರೋ ಮಗುಗೆ ಸರಿಯಾಗಿ ಆಕ್ಸಿಜನ್ ಸಿಗ್ತಾ ಇಲ್ಲ ಅಂತ. ಹೆರಿಗೆ ನೋವಿನ ಟೈಮಲ್ಲಿ ಈ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗ್ಬೋದು. ಇದನ್ನ ಮಗುವಿನ ಆಕ್ಸಿಜನ್ ಟ್ಯಾಂಕ್ ಖಾಲಿ ಆಗ್ತಿದೆ ಅಂತ ಅಂದ್ಕೋಬೋದು. ಆಕ್ಸಿಜನ್ ಲೆವೆಲ್ ಡೇಂಜರ್ ಮಟ್ಟಕ್ಕೆ ಹೋಗ್ತಿದೆ ಅನ್ನೋ ಸಿಗ್ನಲ್ ಸಿಕ್ಕಿದ ತಕ್ಷಣ ಮಗುನ ಸೇಫಾಗಿ ಹೊರಗೆ ತರೋಕೆ ಸಿ ಸೆಕ್ಷನ್ ಮಾಡಲೇಬೇಕು. ಇನ್ನು ಮೂರನೇ ಕಾರಣ ಮಾಲ್ ಪ್ರೆಸೆಂಟೇಷನ್, ಅಂದ್ರೆ ಮಗು ಸರಿಯಾದ ಪೊಸಿಷನಲ್ಲಿಲ್ಲದೆ ಇರೋದು. ಸಾಮಾನ್ಯವಾಗಿ ಮಗು ತಲೆ ಕೆಳಗಾಗಿ ಹುಟ್ಟುತ್ತೆ, ಆದರೆ ಕೆಲವೊಮ್ಮೆ ಮಗು ಅಡ್ಡವಾಗಿ ಅಥವಾ ಕಾಲು ಮುಂದಕ್ಕೆ ಚಾಚಿ ಇರ್ಬೋದು. ಇದು ಹೇಗಂದ್ರೆ ಒಂದು ಸಣ್ಣ ದಾರಿಯಲ್ಲಿ ದೊಡ್ಡ ಸೋಫಾನ ಅಡ್ಡಾದಿಡ್ಡಿ ತಳ್ಕೊಂಡೋಗಕ್ಕೆ ಟ್ರೈ ಮಾಡ್ದಾಗೆ. ಈ ಕಂಡೀಷನ್ನಲ್ಲಿ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡೋದು ತುಂಬಾ ರಿಸ್ಕಿ. ಸರಿ, ಈಗ ಆಪರೇಷನ್ ಥಿಯೇಟರ್ ಒಳಗೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಎಷ್ಟೊಂದು ಜನರಿಗೆ ಈ ಬಗ್ಗೆ ಭಯ, ಆತಂಕ ಇರುತ್ತೆ. ಅದೇ ನಿಜ ಹೇಳಬೇಕಂದ್ರೆ ಅಲ್ಲಿನ ವಾತಾವರಣ ನಾವು ಅಂದ್ಕೊಂಡಷ್ಟು ಭಯಾನಕವಾಗಿರಲ್ಲ. ಬದಲಾಗಿ ಎಲ್ಲವೂ ಕಂಟ್ರೋಲ್ನಲ್ಲಿರುತ್ತೆ ಮತ್ತು ನಿಮ್ಮ ಸೇಫ್ಟಿಯೇ ಅಲ್ಲಿನ ಫಸ್ಟ್ ಪ್ರಯಾರಿಟಿ. ಹೆಚ್ಚಿನ ಸಿ ಸೆಕ್ಷನ್ಗಳಿಗೆ ಸ್ಪೈನಲ್ ಅನೆಸ್ಥೇಷಿಯಾ ಕೊಡ್ತಾರೆ. ಅಂದ್ರೆ ನೀವು ಸಂಪೂರ್ಣ ಎಚ್ಚರವಾಗಿರ್ತೀರಾ, ಮಾತಾಡಬಹುದು, ಆದರೆ ಎದೆಯಿಂದ ಕೆಳಗೆ ನಿಮಗೆ ನೋವು ಗೊತ್ತಾಗಲ್ಲ. ಸರ್ಜರಿ ಕಾಣಬಾರ್ದು ಅಂತ ಒಂದು ಪರ್ದೆ ಹಾಕಿರ್ತಾರೆ. ಏನೋ ಎಳೆದ ಹಾಗೆ, ಒತ್ತಿದ ಹಾಗೆ ಅನ್ಸಬಹುದು ಅಷ್ಟೇ, ಆದರೆ ನೋವಿರಲ್ಲ. ಮತ್ತು ಅರಿವಳಿಕೆ ತಜ್ಞರು ನಿಮ್ಮ ಪಕ್ಕದಲ್ಲೇ ಇದ್ದು ಸಪೋರ್ಟ್ ಮಾಡ್ತಾ ಇರ್ತಾರೆ. ಮಗು ತಲುಪೋದು ಅಂದ್ರೆ ಅದೊಂದು 7 ಲೇಯರ್ಗಳ ಮೂಲಕ ಸಾಗೋ ಜರ್ನಿ ಇದ್ದಾಗೆ. ಚರ್ಮ, ಕೊಬ್ಬು, ಫ್ಯಾಷಿಯಾ, ಸ್ನಾಯು, ಪೆರಿಟೋನಿಯಂ, ಆಮೇಲೆ ಕೊನೆಗೆ ಗರ್ಭಾಶಯ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಸ್ನಾಯುಗಳನ್ನು ಕಟ್ ಮಾಡಲ್ಲ, ಬದಲಿಗೆ ಅವುಗಳನ್ನು ಜಸ್ಟ್ ಪಕ್ಕಕ್ಕೆ ಸರಿಸ್ತಾರೆ. ಇದೇ ಕಾರಣಕ್ಕೆ ರಿಕವರಿ ಅನ್ಕೊಂಡಿದ್ದಕ್ಕಿಂತ ಬೇಗ ಆಗತ್ತೆ. ಮಗು ಹುಟ್ಟಿದ್ಮೇಲೆ ಮುಂದಿನ ಇಂಪಾರ್ಟೆಂಟ್ ಸ್ಟೆಪ್ ರಿಕವರಿ. ಸರಿಯಾದ ಕೇರ್ ತಗೊಂಡ್ರೆ ಮತ್ತು ಕೆಲವು ರೂಲ್ಸ್ ಫಾಲೋ ಮಾಡಿದರೆ ಈ ಜರ್ನಿ ತುಂಬಾನೇ ಸ್ಮೂತ್ ಆಗಿರುತ್ತೆ. ಮೊದಲೇ ಮತ್ತು ತುಂಬಾನೇ ಇಂಪಾರ್ಟೆಂಟ್ ರೂಲ್, ಪ್ಲಾನ್ ಸಿ ಸೆಕ್ಷನ್ ಇದ್ರೆ
ಸರ್ಜರಿಗಿಂತ ಕನಿಷ್ಠ 6 ಗಂಟೆ ಮುಂಚೆ ಏನೂ ತಿನ್ನಬಾರ್ದು, ಕುಡಿಬಾರ್ದು. ಯಾಕಂದ್ರೆ ಅನೆಸ್ಟಿಕ್ಷಿಯಾ ಕೊಟ್ಟಾಗ ಹೊಟ್ಟೆಲಿರೋ ಆಹಾರ ಶ್ವಾಸಕೋಶಕ್ಕೆ ಹೋಗೋ ರಿಸ್ಕ್ ಇರುತ್ತೆ. ಸೊ ಇದು ನಿಮ್ಮ ಸೇಫ್ಟಿಗಾಗಿರೋ ರೂಲ್. ಇದರಲ್ಲಿ ಕಾಂಪ್ರಮೈಸ್ ಇಲ್ಲವೇ ಇಲ್ಲ. 2ನೇ ರೂಲ್, ಆದಷ್ಟು ಬೇಗ ಎದ್ದು ಓಡಾಡೋದು. ಸರ್ಜರಿ ಆದ 12 ಗಂಟೆ ಒಳಗೆ ನಿಧಾನವಾಗಿ ನಡೆಯೋಕ್ ಹೇಳ್ತಾರೆ. ಯಾಕೆ ಗೊತ್ತಾ? ಇದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋ ಹಾಗೆ ಮಾಡುತ್ತೆ ಮತ್ತು ಕಾಲುಗಳಲ್ಲಿ ಬ್ಲಡ್ ಕ್ಲಾಟ್ ಆಗೋ ಡೇಂಜರ್ ತಪ್ಪಿಸುತ್ತೆ. 3ನೇ ರೂಲ್, ಭಾರ ಎತ್ತಬಾರ್ದು. ಮೊದಲ 6 ವಾರ ಮಗುವಿನ ತೂಕಕ್ಕಿಂತ ಜಾಸ್ತಿ, ಅಂದ್ರೆ ಸುಮಾರು 5 ಕೆಜಿಗಿಂತ ಹೆಚ್ಚು ಭಾರ ಎತ್ತಬಾರದು. ಯಾಕಂದ್ರೆ ಒಳಗಡೆ ಹಾಕಿರೋ ಸ್ಟಿಚಸ್ ಗಟ್ಟಿಯಾಗೋಕೆ ಟೈಮ್ ಬೇಕು. ಈ ರೂಲ್ ಆ ಸ್ಟಿಚಸ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಆದ್ರೆ ಸಿ ಸೆಕ್ಷನ್ ಬಗ್ಗೆ ಏನೇನೋ ಕಥೆಗಳು, ತಪ್ಪು ಕಲ್ಪನೆಗಳು ಹರಿದಾಡ್ತಿರುತ್ತಲ್ವಾ? ಬನ್ನಿ, ಅಂಥ ಕೆಲವು ಕಾಮನ್ ಮಿಸ್ಟೇಕ್ಸ್ಗಳನ್ನ ಬಸ್ಟ್ ಮಾಡೋಣ. ಅದರ ಹಿಂದಿರೋ ನಿಜವಾದ ಮೆಡಿಕಲ್ ಸತ್ಯ ಏನು ಅಂತ ನೋಡೋಣ. ಮೊದಲನೇ ಕಟುಕಥೆ, ತುಪ್ಪ ಅಥವಾ ಹರಳೆಣ್ಣೆ ಕುಡಿದರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ. ನಿಜ ಹೇಳ್ಬೇಕಂದ್ರೆ ತುಪ್ಪ ನಿಮ್ಮ ಹೊಟ್ಟೆಗೆ ಹೋಗುತ್ತೆ, ಡೆಲಿವರಿ ಆಗೋ ಜಾಗಕ್ಕಲ್ಲ. ಅದು ಪೆಲ್ವಿಸ್ ಮೂಳೆ ಸೈಜ್ನಾಗ್ಲಿ ಮಗುವಿನ ತಲೆ ಸೈಜ್ನಾಗ್ಲಿ ಚೇಂಜ್ ಮಾಡೋಕೆ ಸಾಧ್ಯನೇ ಇಲ್ಲ. ಇನ್ನೊಂದು ದೊಡ್ಡ ಭಯ ಸ್ಪೈನಲ್ ಇಂಜೆಕ್ಷನ್ನಿಂದ ಲೈಫ್ ಲಾಂಗ್ ಬೆನ್ನೋವು ಬರುತ್ತೆ ಅಂತ. ಇದು ಕೂಡ ತಪ್ಪು. ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಚೇಂಜ್ ಆದ ಬಾಡಿ ಪೋಶ್ಚರ್ ಮತ್ತು ವೀಕ್ ಆದ ಮಸಲ್ಸ್ಗಳೇ ಬೆನ್ನು ನೋವಿಗೆ ಕಾರಣ, ಆ ಸಣ್ಣ ಸೂಜಿಯಲ್ಲ. ಮತ್ತು 3ನೇದು, ಸಿ ಸೆಕ್ಷನ್ ಆದರೆ ತಕ್ಷಣ ಎದೆಹಾಲು ಕೊಡೋಕ್ಕಾಗಲ್ಲ ಅನ್ನೋ ತಪ್ಪು ಕಲ್ಪನೆ. ಇದು ಖಂಡಿತ ನಿಜ ಅಲ್ಲ. ಜರಾಯು ದೇಹದಿಂದ ಹೊರಬಂದ ತಕ್ಷಣ ಹಾಲು ಉತ್ಪತ್ತಿಯಾಗೋಕೆ ಶುರುವಾಗುತ್ತೆ. ರಿಕವರಿ ರೂಮ್ನಲ್ಲೇ ಮಗುಗೆ ಹಾಲು ಕೊಡೋಕೆ ಶುರು ಮಾಡ್ಬೋದು ಮತ್ತು ಸ್ಪೈನಲ್ ಅನೆಸ್ಥೀಜಾ ಎದೆ ಹಾಲಲ್ಲಿ ಸೇರಲ್ಲ. ಸೊ ಇಷ್ಟೆಲ್ಲ ಟೆಕ್ನಿಕಲ್ ವಿಷಯ, ರೂಲ್ಸ್, ತಪ್ಪು ಕಲ್ಪನೆಗಳನ್ನ ನೋಡಿದ್ಮೇಲೆ ಕೊನೆಗೆ ನಾವು ಬಂದು ನಿಲ್ಲೋದು ಒಂದೇ ಒಂದು ಮುಖ್ಯ ಪಾಯಿಂಟ್ಗೆ. ಡೆಲಿವರಿ ಹೇಗಾಯ್ತು ಅನ್ನೋದು ಮುಖ್ಯ ಅಲ್ಲ. ಅದು ನಾರ್ಮಲ್ ಆಗಿರಲಿ ಅಥವಾ ಸಿ ಸೆಕ್ಷನ್ ಆಗಿರಲಿ, ಅಲ್ಟಿಮೇಟ್ ಗೋಲ್ ಏನು ಅದು ಯಾವತ್ತೂ ಚೇಂಜ್ ಆಗಲ್ಲ. ಆ ಗೋಲ್ ಆರೋಗ್ಯವಾಗಿರೋ ಮಗು ಮತ್ತು ಆರೋಗ್ಯವಾಗಿರೋ ಸ್ಟ್ರಾಂಗ್ ಆಗಿರೋ ಅಮ್ಮ. ಸಿ ಸೆಕ್ಷನ್ ಒಂದು ಸೋಲಲ್ಲ, ಅದು ಸೇಫಾಗಿ ತಾಯ್ತನ ಪಡೆಯೋಕೆ ವಿಜ್ಞಾನ ಕೊಟ್ಟಿರೋ ಒಂದು ವರದಾನ. ಹಾಗಾದ್ರೆ ಡೆಲಿವರಿ ಮೆಥಡ್ ಬಗ್ಗೆ ತಲೆಕೆಡಿಸ್ಕೊಳ್ಳೋ ಬದಲು ಆರೋಗ್ಯವಾಗಿರೋ ರಿಸಲ್ಟ್ಸ್ನ ಸೆಲೆಬ್ರೇಟ್ ಮಾಡೋದು ಹೆಚ್ಚು ಇಂಪಾರ್ಟೆಂಟ್ ಅಲ್ವಾ?